ಬಿಚ್ಚೋದು ಎಂದು ನಿಮ್ಮನ್ನೇ. ಪುತ್ಥಳಿಗೆ ಕೆ ಮೀನಾಮೇಷ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿನ್ನೆ 61ನೇ ಹುಟ್ಟು ಹಬ್ಬವನ್ನು ಎಲ್ಲ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಆಚರಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಪುತ್ಥಳಿಯ ಅಲ್ಲಿ ನಿಲ್ಲಿಸೋದಕ್ಕೆ ವಾಣಿಜ್ಯ ಮಂಡಳಿ ಒಪ್ಪಿಗೆಯನ್ನ ಕೊಡಲಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅಭಿಮಾನಿಗಳ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸೋಣ. ಮಂಜುನಾಥ್ ಅವರೇ, ನೀವು ಹೇಳಿದ್ರಿ ವಾಣಿಜ್ಯ ಮಂಡಳಿ ಆ ಒಪ್ಪಿಗೆ ಕೊಟ್ಟಿದೆ ಅಂದ್ಬಿಟ್ಟು. ಆದರೆ ನೀವು ಇಲ್ಲಿ ಮನವಿ ಸಲ್ಲಿಸಿರುವಂತಹ ಒಂದು ಪತ್ರ ಮಾತ್ರ ನೀವು ತೋರಿಸಿದ್ದೀರಾ. ಅವರಿಂದ ಏನಾದರೂ ಒಪ್ಪಿಗೆ ಕೊಟ್ಟಿರುವಂತಹ ಪತ್ರ ಇದೆಯಾ? ಅವರು ಒಪ್ಪಿಗೆ ಪತ್ರ ನಾವು ಕೊಟ್ಟಿಲ್ಲ. ನಾವು ಈ ಲೆಟರ್ ಕೊಟ್ಟು ಸೀಲ್ ಹಾಕಿ ಕೊಟ್ಟಿದ್ರು. ಆ ಮನವಿ ಕೇಳಿದಕ್ಕೆ ಅಲ್ಲಿ ಸರ್ ನಿಮ್ಮ ಇದರಿಂದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಏನು ಮಾಡಿಲ್ಲ, ಇದಕ್ಕೆ ನಾವೇನು ಮಾಡಿಲ್ಲ, ಇದು ಗಂಗರಾವ್ ಸ್ವಂತ ದುಡ್ಡಿಂದ ಅವ್ರು ಮಾಡಿದವನು, ಅದಕ್ಕೆ ನಾವು ನಮ್ಮ ಸ್ವಂತ ದುಡ್ಡು ಹಾಕಿ ನಾವು ಅಭಿಮಾನಿಗಳೇ ಸೇರಿ ನಾವು ಮಾಡ್ತೀವಿ, ನಮಗೆ ಜಾಗ ಕೊಡಿದ್ವಿ. ಆವಾಗ ಅಲ್ಲಿ ಜಾಗ ಆ ಕಡೆ ತೋರಿಸಿದ್ವಿ, ಮೆಟ್ಲತ್ತ ರೈಟ್ ಸೈಡಲ್ಲಿ ಅಲ್ಲಿ ಖಾಲಿ ಇತ್ತು. ಇವಾಗ ಅಲ್ಲಿ ಹೂವಿನ ಕೊಂಡ ಇಕ್ಕಿದ್ದಾರೆ, ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಮಾಡ್ಕೊ ಅಂತ ಹೇಳಿದ್ರು. ಆವಾಗ ನಮ್ಮ ಅಲ್ಲಿ ನೀವು ಡಿಸೈಡ್ ಮಾಡಿದ್ರಿ, ನೋಡಿ ಸರ್, ಇಲ್ಲಿ ಯಾರಿಗೂ ತೊಂದರೆ ಇಲ್ಲ, ಮೆಟ್ಲತ್ತ ರೈಟ್ ಸೈಡ್ ಅಲ್ಲಿ ಯಾರಿಗೂ ತೊಂದರೆ ಇಲ್ಲ. ಇದ್ರಲ್ಲಿ ತೊಂದರೆ ಇತ್ತು ಅಂದ್ರೆ ಒಪ್ಕೊಳ್ಳೋಣ, ಇಲ್ಲಿ ಜಾಗ ಇಲ್ಲದೆ ಇಲ್ಲಿ ಜಾಗ ಆಯ್ತು, ಆಯ್ತು ಮಾಡ್ಕೊಳ್ಳಿ ಅಂತ ಅವತ್ತು ಎಲ್ಲ ಅಭಿಮಾನಿಗಳೆಲ್ಲ ಇದ್ರು. ಅವತ್ತು ಎಲ್ಲರೂ ಮುಂದೆ ಸೆಪ್ಟೆಂಬರ್ 18 ಅವತ್ತು ನಾವು ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿ ಅವಾಗ ನಾವೇ ಫೋಟೋ ಹಾಕಿ ಅವತ್ತು ಮಾಡಿದ್ವಿ. ಎಲ್ಲ ಮಾಡಾದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿ ಸಡನ್ ಆಗಿ ನಮ್ಮ ಹತ್ರ ದುಡ್ಡಿಲ್ವಲ್ಲ, 1,20,000 ರೂಪಾಯಿ ಒಂಚ ಈಗ ಹೇಗಿರೋ ಸಿಚುವೇಶನ್ ಕಷ್ಟ. ಎಲ್ಲ ಅಭಿಮಾನಿಗಳ ಹತ್ರ ಎಲ್ಲ ಸೇರಿ ನಾವು ಮಾತಾಡ್ಕೊಂಡು ಆಮೇಲೆ ಆರ್ಡರ್ ಕೊಟ್ಟು ಮಾಡಿದಾಯ್ತು. ಎಲ್ಲ ಮಾಡಿ ಫೈನಲ್ ಸ್ಟೇಜಿಗೆ ಹೋಗಿದಾಗ ಆಮೇಲೆ ಒಂದು ಲೆಟರ್ ಕೊಟ್ಟು 26ಕ್ಕೆ, ಆ 26ಕ್ಕೆ ಒಂದು ಸ್ಟ್ರೈಕ್ ಮಾಡಿ 26ಕ್ಕೆ ಒಂದು ಸ್ಟ್ರೈಕ್ ಮಾಡಿದಕ್ಕೆ ತಿರ್ಗಾ ನಮ್ಗೆ 29ನೇ ತಾರೀಕು ಮಂಡಳಿಗೆ ಕರೆಸಿದ್ರು. ಆವಾಗ ಇದು ಮಾಡಕ್ಕಾಗಲ್ಲ, ಅದು ಏನಕ್ಕೆ ಅಂತ ರೀಸನ್ ಹೇಳ್ತಾ ಇಲ್ಲ. ರೀಸನ್ ಅಂದ್ರೆ ವಿಷ್ಣುವರ್ಧನ್ ಒಬ್ರು ಬಂದ್ರೆ ಶಂಕರ್ನಾಗ್ ಬರ್ತಾರೆ, ಆಮೇಲೆ ಪಂತುಲು ಬರ್ತಾರೆ, ಪುಟ್ಟಣ್ಣ ಕಣ್ಗಲ್ ಬರ್ತಾರೆ. 20 ವರ್ಷದಿಂದ ಇರಲಿ ಶಂಕರ್ನಾಗ್, ವಿಷ್ಣುವರ್ಧನ್ ಒಬ್ರು ಬರ್ತಾರೆ ಅಂದ್ರೆ ಯಾಕೆ ಬರ್ತಾರೆ? ಇಲ್ಲ, ಅದು ಒಂದು ಕ್ವೆಶ್ಚನ್ ಅಲ್ವಾ. ಇವಾಗ ನೀವೊಬ್ರು ನಿಮ್ಮ ಅಭಿಮಾನ ತೋರಿಸೋದಕ್ಕೆ ಮುಂದೆ ಬರ್ತೀರಾ, ಹಾಗನ್ಬಿಟ್ಟು ಬೇರೆಯವರು ಅವ್ರ ಅಭಿಮಾನ ತೋರಿಸೋದಕ್ಕೆ ಮುಂದೆ ಬರ್ಬಹುದಲ್ವಾ? ಅದಕ್ಕೇನು ಉತ್ತರ ಇದೆ? 20 ವರ್ಷದಿಂದ ಬರ್ದೇ ಇರೋರು ವಿಷ್ಣುವರ್ಧನ್ ಬರ್ಬೇಕೆ ಯಾಕೆ ಬರ್ತಾರೆ? ಇದು ನಮ್ಮ ಪ್ರಶ್ನೆ. ಮಾಡಬಹುದು, 20 ವರ್ಷದ ಮುಂಚೆ ಮಾಡಬಹುದು, ಕರ್ನಾಟಕ ಸಂಬಂಧಪಟ್ಟ ಶಂಕರ್ನಾಗ್ ಇಕ್ಬೋದಾಯ್ತು, ಶಂಕರ್ನಾಗ್ ಫೋಟೋ ಹಾಕ್ಬೋದಾಯ್ತಲ್ಲ. ವಿಷ್ಣುವರ್ಧನ್ ಒಬ್ರು ಬರ್ತಾರೆ ಇದು ಯಾಕೆ? ಇದೊಂದು ಇವರಲ್ಲಿ ಭೇದ ಭಾವ. ನಾವೆಲ್ಲ ಕನ್ನಡಿಗರು ಒಂದೇ, ಅಣ್ಣ ತಮ್ಮರು ಇದ್ದಂಗೆ ಅಂತ ಎಲ್ಲರೂ ಹೇಳ್ತಾರೆ. ಇದ್ರಲ್ಲಿ ಯಾಕೆ ಅಣ್ಣ ತಮ್ಮಂದಿರು ಭೇದ ಭಾವ ತೋರಿಸ್ತಾರೆ ನಮ್ಗೆ? ಆದ್ರೂ ನಮ್ಗೆ ಅಭಿಮಾನಿಗಳು ನಿರಾಸೆ ಆಗಿದೆ. ಅವತ್ತೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಮಾಡಬೇಡ ಅಂದ್ರೆ ಕಷ್ಟಪಟ್ಟು ಎಲ್ಲ ಮಾಡಿ ಅಭಿಮಾನಿಗಳ ಸ್ವಂತ ದುಡ್ಡು ಹಾಕಿ ಬೇವ್ರ ಸೂಸ್ ಕಷ್ಟಪಟ್ಟಿದ್ದ ದುಡ್ಡು, ನಮ್ಗೇನು ಅಮಾನಿ ದುಡ್ಡು ಬರಲ್ಲ. ಎಲ್ಲರೂ ಕಷ್ಟಪಟ್ಟು ಒಬ್ಬೊಬ್ರು ಕಷ್ಟಪಟ್ಟು ಕೊಟ್ಟಿರೋಂಥದ್ಗೆ ಇವತ್ತಿಗೆ ಆ ಶಿಲೆ ಈ ರೂಪಕ್ಕೆ ಬಂದೈತೆ. ಈ ರೂಪಕ್ಕೆ ಇವ್ರು ಬೇಡ ಅನ್ನೋಕ್ಕೆ ಏನು ಕಾರಣ? ನಾ ಕೇಳ್ದ ಕಾರಣ ಅವತ್ತು ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಇವಾಗ ಮಾಡಬೇಡ ಅಂತ ಹೇಳೋದು ಕಾರಣ ಏನು? ಇವರು 38 ವರ್ಷ ಫಿಲಂ ಚೇಂಬರ್ ಇದು 38 ವರ್ಷ ಕಲಾ ಸೇವೆ ಮಾಡಿದ್ದಾನೆ. ಅವರು 200 ಸಿನಿಮಾ ಮಾಡಿರೋ, 204 ಸಿನಿಮಾ ಮಾಡಿದ್ದಾರೆ. ನಮ್ಮವರು 215 ಸಿನಿಮಾ ಮಾಡಿದ್ದಾರೆ. ಪಂಚತಾರ ನಟ ಅನ್ಬೋದು ನಮ್ಮವ್ರನ್ನ, ಆಲ್ ಓವರ್ ಪ್ಲೇಯರ್ ವಿಷ್ಣುವರ್ಧನ್ ಸರ್. ಹಂಗಿರ್ಬೇಕಾದ್ರೆ ಏನಕ್ಕೆ ಇವ್ರು ಬೇಡ? ನಾವು ಬೇರೆ ಜಾಗದಲ್ಲಿ ಕೇಳ್ತಾ ಇಲ್ಲಲ್ಲ, ಕರ್ನಾಟಕ ವಾಣಿಜ್ಯ ಮಂಡಳಿ ಸಂಬಂಧಪಟ್ಟವ್ರಿಗೆ ನಾವು ಕೇಳ್ತಾ ಇರೋದು. ಇಲ್ಲ, ಅವ್ರೇನು ಹೇಳ್ತಾರೆ ಅಂದರೆ ಕಂಜೆಸ್ಟೆಡ್ ಏರಿಯಾ, ನೀವು ಆ ವಾಣಿಜ್ಯ ಮಂಡಳಿ ನೋಡಿದ್ರೆ ಸಾಕಷ್ಟು ಈಗಲೇ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಏನಾದರೂ ಒಂದು ಸ್ಪೆಷಲ್ ಅಲ್ಲಿ ನಡೀತು ಅಂದರೆ, ಇವಾಗ ಪುತ್ಥಳಿಗಳನ್ನೇ ತಂದು ಇಟ್ಟರೆ ಪೂರಾ ಬಿಲ್ಡಿಂಗ್ ಅಕ್ವೈರ್ ಆಗೋದಿಲ್ಲ. ಇವಾಗ ಓಕೆ, ನೀವು ನಿಮ್ಮ ಅಭಿಮಾನ ತೋರಿಸೋದಿ ಹಂಗನ್ಬಿಟ್ಟು 20 ವರ್ಷದಿಂದ ಬರ್ದಿರೋರು ಈಗ ಯಾಕೆ ಬರ್ತಾರೆ ಅಂತಾನೂ ಹೇಳೋಕ್ಕಾಗಲ್ಲ. ಅವ್ರವ್ರ ಅಭಿಮಾನ ಅವ್ರವ್ರಿಗೆ. ಇವಾಗ ನೀವು ನಿಲ್ಲಿಸ್ತಾ ಇದ್ದೀರಾ ಅಂತ ಇನ್ನೊಬ್ರು ಮನಸ್ಸಲ್ಲಿ ಆಸೆ ಉಟ್ಬೋದು, ನಮ್ಮ ಅಭಿಮಾನಿ ನಟನನ್ನ ಕೂಡ ನಾವು ಅಲ್ಲಿ ನೋಡಬೇಕು ಅಂತ ಅವರು ಒಂದು ಪುತ್ಥಳಿ ಮಾಡಿಸಬಹುದು. ಹಾಗೆ ನೂರಾರು ಪುತ್ಥಳಿಗಳು ಬರ್ತಾ ಇದ್ರೆ ಅಲ್ಲಿ ಎಲ್ಲಿ ಜಾಗ ಇರುತ್ತೆ ಮಂಡಳಿಯಲ್ಲಿ? ಬಂದಿಲ್ವಲ್ಲ, ಬರೋದಿಲ್ವಲ್ಲ, ಬರೋ ಚಾನ್ಸ್ ಇಲ್ಲ. 20 ವರ್ಷದಿಂದ ಬರೋರು ಇವಾಗ ಬರೋ ಚಾನ್ಸ್ ಇಲ್ಲ. ಆಶ್ವಾಸನೆ ಖಂಡಿತ ಕೊಡ್ತೀವಿ. ಇಲ್ಲ, ಇವಾಗ ಅವರೇ ಚೇಂಬರ್ ಅವರೇ ಅಲ್ಲೆಲ್ಲ ಒಂದು ತಲೆ ಮಾಡಿ ನಮ್ಗೆ ಆಗ್ಬಾರ್ದು ಅಂತ ಮಾಡ್ಬೋದು, ಅದು ನಾವ್ ಹೇಳಕ್ಕಾಗಲ್ಲ. ಇದು ನಮ್ಮ ಅಭಿಪ್ರಾಯ. ಏನು ಇವ್ರು ಏನಕ್ಕೆ ಮಾಡಕ್ ಆಗಲ್ಲ ಅಂತಾರೆ, ರೀಸನ್ ಕೊಡ್ಲಿ. ಏನಕ್ಕೆ ಮಾಡಬಾರ್ದು ಅಂತ ರೀಸನ್ ಕೊಡ್ಲಿ. ಇವರು 38 ವರ್ಷ ಕಲಾ ಸೇವೆ ಮಾಡಿದ್ದಾರೆ. ಕರ್ನಾಟಕ ಚೇಂಬರ್ ಅಲ್ಲಿ ನಾವು ಓಡಾಟ ಮಾಡ್ತಾ ಇರೋದು, ಏನ್ ನಮ್ಮನೆಗೆ ಓಡಾಟ ಮಾಡ್ತಾ ಇಲ್ಲ. ಅಲ್ಲಿ ಏನಕ್ಕೆ ಇವ್ರು ಬೇಡ ಅಂತಾರೆ? ಇವರು ಕಲಾ ಸೇವೆ ಮಾಡಿದಾರೆ, ಎಂತೆಂತ ಒಳ್ಳೊಳ್ಳೆ ಚಿತ್ರ ಕಟ್ಟಾರೆ, ಎಲ್ಲ ಕೊಟ್ಟಿದ್ದಾರೆ. ಇಡೀ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ವಿಷ್ಣುವರ್ಧನ್ ತಾನೆ ಇವಾಗ ಮೇರು ನಟ, ಎಲ್ಲರಿಗೂ ಗೊತ್ತಿರೋ ವಿಷಯ ತಾನೆ. ಎಲ್ಲೆಡೆ ನೋಡಿ ಇವಾಗ ಪ್ರತಿಯೊಂದು ಊರಲ್ಲಿ ಹೋಗಿ ವಿಷ್ಣುವರ್ಧನ್ ಫೋಟೋ ಇದ್ದೇ ಇರ್ತದೆ. ಹಂಗಿರ್ಬೇಕಾದ್ರೆ ಇವ್ರು ಯಾಕೆ ದೋಷಣೆ ಮಾಡ್ತಾ ಇದ್ದಾರೆ ಕರ್ನಾಟಕ ವಾಣಿಜ್ಯ ಮಂಡಳಿಯವರು? ಅದಕ್ಕೆ ನಮಗೆ ರೀಸನ್ ಬೇಕು. ಓಕೆ ಅಶೋಕ್, ನೀವೇನು ಹೇಳ್ತೀರಾ? ಅಂದರೆ ಮಂಜುನಾಥ್ ಹೇಳೋದೇ ಸರಿ ಅಂತೀರಾ? ಇವಾಗ ನಿಮ್ಮ ಅಭಿಮಾನ ಒಂದು ಕಡೆ ಒಪ್ಪೋಣ, ಆದರೆ ವಾಣಿಜ್ಯ ಮಂಡಳಿ ಇರೋದು ಎಷ್ಟು ಅನ್ನೋದು ನಿಮಗೂ ಗೊತ್ತಿದೆ, ಆ ಜಾಗ ಸ್ಪೇಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇವಾಗ ಒಬ್ಬರ ಹಿಂದೆ ಒಬ್ಬರು ತಮ್ಮ ಅಭಿಮಾನ ತೋರಿಸೋದಕ್ಕೆ ಒಂದೊಂದು ಪುತ್ಥಳಿ ತಂದು ನಿಲ್ಲಿಸಿದ್ರು ಅಂದರೆ ಕಷ್ಟ ಆಗುತ್ತೆ ಅಂತ ವಾಣಿಜ್ಯ ಮಂಡಳಿ ಆನ್ಸರ್ ಮಾಡ್ತಿದೆ, ಕ್ವಶನ್ ಮಾಡ್ತಿದೆ. ಅದಕ್ಕೆ ನೀವೇನಂತೀರಾ? ಭಾರತ ಚಿತ್ರರಂಗದಲ್ಲೇ 200 ಚಿತ್ರ ಮಾಡಿರೋರು ಅಂದರೆ ನಮ್ಮ ಕರ್ನಾಟಕದಲ್ಲೇ 200 ಚಿತ್ರ ಮಾಡಿರೋರು. ಭಾರತ ಚಿತ್ರರಂಗದಲ್ಲಿ ಎಷ್ಟೋ ಹೀರೋ ತಗೊಳ್ಳಿ, 200 ಚಿತ್ರ ಮಾಡಿದ್ದು ಚರಿತ್ರೆ ಇಲ್ಲ ಜಾಸ್ತಿ. ಅದು ನಮ್ಮ ಕರ್ನಾಟಕದಲ್ಲಿ ಮಾಡಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ನಮ್ಮ ಕರ್ನಾಟಕದಲ್ಲೇ 3 ಜನ ಮಾಡಿರೋದು, ಅದು 38 ವರ್ಷದಲ್ಲಿ 215 ಚಿತ್ರವನ್ನು ಮಾಡಿರೋ ದಾಖಲೆ ಇದೆ ವಿಷ್ಣುವರ್ಧನ್ ಅವ್ರದ್ದು. ಅಂತ ನಟರು
ಅಂತ ಚಿತ್ರ ಮಾಡಿದ್ರೆ ಮಡಗಲಿ, ಅಭ್ಯಂತರ ಏನಿಲ್ಲ, ಮಡಗ್ಬೋದು ಎಲ್ರದ್ದು. ಆದರೆ ವಿಷ್ಣುವರ್ಧನ್, ರಾಜ್ಕುಮಾರು, ಅಂಬರೀಷು ಇವರೆಲ್ಲ ಪಂಚ ಪ್ರಾಣ, ಕರ್ನಾಟಕಕ್ಕೆ 6 ಕೋಟಿ ಜನರಿಗೂ ಬೇಕಾದ ವ್ಯಕ್ತಿ. ಅಂತ ಒಬ್ಬ ನಟನ್ ಇಲ್ಲ ಅಂದ್ರೆ ನಮ್ಗೆ ಚಿಂತೆ ಆಯ್ತಾ ಇದೆ. ಅದರಿಂದ ನಾವೇ ರೆಡಿ ಮಾಡಿರೋದು. ನಾವು ಅವ್ರ ಮನೆ ತಗೊಂಡೋಗಿ ಮಡಗ್ತೀನಿ ಅಂತ ಕೇಳ್ತಾ ಇಲ್ಲ. ಚಲನಚಿತ್ರ ಸಂಬಂಧಪಟ್ಟಿದ್ದು ಅಂತ ಜಾಗದಲ್ಲಿ ನಾವೇ ಹಣ ಖರ್ಚು ಮಾಡಿ ನಾವೇ ಎಲ್ಲ ಮಾಡಿ ಮಡಗ್ತಾ ಇದೀವಿ ಅಷ್ಟೇ. ನಮಗ್ ಬೇಕಾಗಿರೋದು 2.5 ಜಾಗ, ಅಲ್ಲಿ 6 ಅಡಿ ಜಾಗ ಇದೆ. 6 ಅಡಿ ಇದೆ, ಏನ್ ತೊಂದ್ರೆ ಇಲ್ಲ. ನೀವು ಬಂದು ನೋಡಿ, ಯಾರಿಗೂ ಏನು ತೊಂದರೆ ಇಲ್ಲ, ಜಾಗ ಕ್ಲೀನ್ ಆಗಿದೆ, ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅಭಿಮಾನಿಗಳ ಆಸೆ ಒಂದು ಕಡೆ ಆದ್ರೆ ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.